ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅದೇ ಹೇಳ್ದಂಗೆ ಸೈಟ್ ತೊಗೋತಿದ್ದೀವಿ, ಮುಂದಿನ ವರ್ಷ ಮನೆ ಕಟ್ಟೋ ಪ್ಲ್ಯಾನ್ ಇದೆ. ಸೊ ಸಜೆಷನ್ ಕೇಳಿದಾಗ ಸುಮಾರು ಜನ ಜಮೀನು ತಗೊಳ್ಳಿ ಅಂತ ಹೇಳ್ತಾ ಇದ್ರಿ. ಇವತ್ತು ಅದನ್ನು ನೋಡ್ಕೊಬರಕ್ಕೆ ಹೋಗಬೇಕು. ಮತ್ತು ಇಬ್ಬರಿಗೆ ಸೀರೆ ಕೊಡಬೇಕಾಗಿದೆ. ಯಾರಿಗೆ ಕೊಡ್ತೀವಿ ಅಂತ ನೋಡಿ. ಅವ್ರು ನಮ್ಮ ವೀಡಿಯೋಸು ನೋಡೋದಿಲ್ಲ, ಅವರಿಗೆ ಒಂದು ಸಹಾಯ ಮಾಡಿದ್ದು ಆ ಟೈಮಲ್ಲಿ ಸೀರೆನ ಕೊಡಬೇಕಿತ್ತು. ಅದು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗತ್ತೆ ಬಿಡಿ, ಸ್ಟೋರಿ ಹೇಳಲ್ಲ. ಇವಾಗ ನನ್ನ ಹೆಂಡತಿ ಒಂದು ಪ್ಲ್ಯಾನ್ ಮಾಡಿದ್ದಾಳೆ, 1 ಕೋಟಿ ಮನೆ ಪ್ಲ್ಯಾನ್ ಮಾಡಿದ್ದಾಳೆ. ಅದನ್ನು ನಮ್ಮ ಅಮ್ಮಂಗೆ ಎಕ್ಸ್ಪ್ಲೈನ್ ಮಾಡ್ತಾಳೆ. ಇವಾಗ ಬರ ಎಕ್ಸ್ಪ್ಲೈನ್ ಮಾಡ್ಬಾ. 1 ಕೋಟಿ ಪ್ಲ್ಯಾನು. ಹ್ಞೂ, 1 ಕೋಟಿ ಪ್ಲ್ಯಾನ್. ಈ ಕಡೆ ಕುತ್ಕೊಳ್ಳಿ. ಹಾಂ, ನೀವು ಇಲ್ಲಿ ಕುತ್ಕೊಳ್ಳಿ. ಇಲ್ಲಿ ಕೂತ್ಕೊ, ಅವಳು ಎಕ್ಸ್ಪ್ಲೈನ್ ಮಾಡ್ತಾಳೆ ಇವಾಗ. ಬನ್ನಿ ಇಲ್ಲಿ. ಹಾಂ, ತಡ್ಕೊಳ್ಳಿ ಒಂದು ನಿಮಿಷ. ಹಾಂ, ಎಲ್ಲ ನನ್ನ ಮನೆ ಪ್ಲಾನ್ ಇದೆನಾ? ಎಂಟ್ರಿ. ಇದೆ ಎಂಟ್ರಿ. ಸರಿ, ರೆಡಿನಾ? ಹಾಂ, ಇಲ್ಲಿ ನೋಡಿ, ಇಲ್ಲಿ ಹೇಳಿ ಕೇಳಿಸ್ಕೊ. ಇದು ಎಂಟ್ರಿ. ಇದು ಎಂಟ್ರಿ ಆಯ್ತಾ? ಎಂಟ್ರಿನಲ್ಲಿ ಚಿಕ್ಕದಾಗಿ ಬಾಕ್ಸ್ ಇದೆಯಲ್ಲ, ಇದೊಂದು ಚಿಕ್ಕ ಬಾಕ್ಸ್ ಇದೆಯಲ್ಲ, ಇದು ಬಾತ್ರೂಮು. ಯಾಕದು? ಅಲ್ಲಿ ಬಾತ್ರೂಮ್ ನೋಡಿ, ಯಾಕೆ ಗೊತ್ತಾ? ನೀವೀಗ ಆಚೆ ಹೋಗಿರ್ತೀರಾ ಅನ್ಕೊಳ್ಳಿ. ತಡಿ, ಹೇಳ್ತೀನಿ ಕೇಳಿ ಫುಲ್ಲು. ನೀವೀಗ ಆಚೆ ಹೋಗಿರ್ತೀರಾ, ಮನೆಗೆ ಬರ್ಬೇಕಿರ್ ಸಡನ್ ಆಗಿ ಅರ್ಜೆಂಟ್ ಆಗುತ್ತೆ. ಸುಮ್ನೆ ಯಾಕೆ ಸೀದಾ ಅಲ್ಲಿ ತನಕ ಹೋಗ್ತೀರಾ? ಎಂಟ್ರಿಲೆ ಬಾತ್ರೂಮ್ ಇದ್ರೆ ಒಳ್ಳೇದಲ್ವಾ? ಆಯ್ತಾಯ್ತು, ಬಾಗ್ಲಲ್ಲೇ ಒಳ್ಳೇದೇ. ನೆಕ್ಸ್ಟ್ ಸರಿ, ಹಂಗೆ ಸೀದಾ ಬಂದ್ರೆ ಇಲ್ಲೊಂದು ಸಿಂಗಲ್ ಬೆಡ್ರೂಮ್. ಇದು ಸಿಂಗಲ್ ಬೆಡ್ರೂಮು. ಹಾ, ಸಿಂಗಲ್ ಬೆಡ್ರೂಮು. ಇಲ್ಲೊಂದು ಬಾತ್ರೂಮು. ಬೆಡ್ರೂಮ್ ಆದ್ಮೇಲೆ ಬಾತ್ರೂಮ್ ಸರಿನಾ? ಹಂಗೆ ಮುಂದೆ ಬಂದ್ರೆ ಇದು ಡಬಲ್ ಬೆಡ್ರೂಮು. ಓಕೆನಾ? ಇದ್ರಲ್ಲಿ ಇಲ್ಲೊಂದು ಬಾತ್ರೂಮು, ಇಲ್ಲೊಂದು ಬಾತ್ರೂಮು. 2 ಬಾತ್ರೂಮ್. ಡಬಲ್ ಬೆಡ್ರೂಮ್ ಅಂದ್ಮೇಲೆ ಇಬ್ರು ಇರ್ತೀವಾ? ಇಬ್ರಿಗೂ ಒಂದೇ ಟೈಮಿಗೆ ಅರ್ಜೆಂಟ್ ಆಯ್ತು, ಏನ್ ಮಾಡ್ತೀರಾ? ಸೊ ಅದಕ್ಕೆ 2 ಕೋಟಿ ಮನೆ. ನೆನ್ಪಿಟ್ಕೊಳ್ಳಿ. ಅದಕ್ಕೆ 4 ಬಾತ್ರೂಮ್ ಆಯ್ತು ಅವಾಗ್ಲೇ. ಸರಿ, ಇಷ್ಟ ಆಯ್ತು. ಈಗ ಹಿಂಗೆ ಬಂದ್ರೆ ಇಲ್ಲಿಂದ ಇಲ್ಲಿ ತನಕ ಕಿಚನ್ನು. ಕಿಚನ್ ಅಲ್ಲಿ ಇಲ್ಲೊಂದು ಬಾತ್ರೂಮು. ಅಲ್ಲೂ ಬಾತ್ರೂಮ್. ಈಗ ತಡೀರಿ, ಕೇಳಿ ಇಲ್ಲಿ ತಡೀರಿ ಒಂದು ನಿಮಿಷ. ಅಡ್ಗೆ ಮಾಡ್ತಿರ್ತೀರಾ ಅನ್ಕೊಳ್ಳಿ, ಸಡನ್ ಆಗಿ ಅರ್ಜೆಂಟ್ ಆಯ್ತು, ಎಲ್ಲಿಗೆ ಹೋಯ್ತೀರಾ? ಸ್ಟವ್ ಹಚ್ಬಿಟ್ಟು ಬಾತ್ರೂಮ್ ಕೊಡು. ತಡೀರಿ, ಈಸಿ ಅಲ್ವಾ? ಸುಮ್ಮನೆ ಅಲ್ಲಿ ತನಕ ಯಾಕೆ ಕೊಡಬೇಕು? ಇಲ್ಲೇ ಬಾತ್ರೂಮ್ ಇದ್ರೆ ಹತ್ರ ಅಲ್ಲಿ ಹಿಂಗ್ ಹಿಂಗ್ ನೋಡ್ಬಹುದಲ್ಲ. ಅದಕ್ಕೆ ಇಲ್ಲೊಂದು ಬಾತ್ರೂಮು. ಡನ್ನಾ? ನೆಕ್ಸ್ಟ್ ನಾನು ಹೇಳ್ತೀನಿ. ಇದು ಹಾಲಲ್ಲಿ ಇದು ಟಿವಿ ಯೂನಿಟ್. ಇದು ಸೋಫಾ. ಇಲ್ಲಿ 3 ಬಾತ್ರೂಮು. ಇದು ಬಾತ್ರೂಮು, ಬಾತ್ರೂಮು, ಬಾತ್ರೂಮು. 3 ಜನ ಟಿವಿ ನೋಡ್ತೀರಾ, 3 ಜನಕ್ಕೆ ಅರ್ಜೆಂಟ್ ಆದ್ರೆ 3 ಜನಕ್ಕೂ ಒಂದೊಂದು ಬಾತ್ರೂಮ್. ಗೊತ್ತಾಯ್ತು. ಹಂಗೆ ಮುಂದಕ್ಕೆ ಬಂದ್ರೆ ಹಾಲು. ಇಲ್ಲೂ ಒಂದು ಬಾತ್ರೂಮು. ಅದೇ ಇಲ್ಲಿ ಗೆಸ್ಟ್ಗಳೆಲ್ಲ ಬಂದಿರ್ತಾರಲ್ಲ. ನೋಡಿ, ಮನೆ ಅಂದ್ಮೇಲೆ ನೆಂಟ್ರು ಬರೋದು ಸಾಮಾನ್ಯ. 4 ಜನ ನೆಂಟ್ರು ಬರ್ತಾರೆ ಅನ್ಕೊಳ್ಳಿ, ಎಲ್ಲ ಕುತ್ಕೊಂಡು ಮಾತಾಡ್ತಿರ್ತೀವಿ. ಎಲ್ರಿಗೂ ಒಟ್ಟಿಗೆ ಅರ್ಜೆಂಟ್ ಆಗ್ಬಿಡುತ್ತೆ. ಎಲ್ಲಿಗೆ ಹೋಯ್ತೀರಾ? ಆಚೆ ಕಳಿಸ್ಬಿಡ್ತೀರಾ? ಅದಕ್ಕೆ ಇಲ್ಲೇ ಬಾತ್ರೂಮ್ ಐತಲ್ಲ. 1 ಕೋಟಿ ಮನೆ ಅಲ್ವಾ? ಪ್ರೆಸ್ಟೀಜ್ ಪ್ರಶ್ನೆ. ಯಾರಿಗೂ ಬಂದೇ ಅದಕ್ಕೆ ಏನ್ ಮಾಡೋಣ ಗೊತ್ತಾ? ಇವಳು ಇಲ್ಲಿ ಮುಂದೆ ಇದು ಎಂಟ್ರೆನ್ಸ್ ಅಲ್ವಾ, ಇಲ್ಲಿ ಆಚೆ ಕೂರಿಸ್ಬಿಡೋಣ. 5 ರೂಪಾಯಿ 10 ರೂಪಾಯಿ. ಇವಳನ್ನ ಒಳ್ಳೆ ಪ್ಲಾನ್ ಅಲ್ವಾ? ದುಡ್ಡು ಕಲೆಕ್ಷನ್ ಗೊತ್ತಲ್ಲ. ಇದು ಎಲ್ಲ ಒಂದೊಂದು ಬಾತ್ರೂಮ್ ಅಂತೆ. ಇಲ್ಲಿ ಗ್ಯಾಪ್ ಇರೋದು. ಮನೇಲಿ ಬೇರೆ ಏನು ಇಲ್ಲ, ಬರೀ ಬಾತ್ರೂಮ್ ಸಾಕು. ಟಿವಿ ಯೂನಿಟ್, ಸೋಫಾ, ಅಡ್ಗೆ ಮನೆ, ಬೆಡ್ರೂಮ್ ಎಲ್ಲ ಇದಾವಲ್ಲ. ಬಾತ್ರೂಮ್ ಒಳಗಡೆ ಪ್ಲಾನ್ ಇದು. ಬಾತ್ರೂಮ್ ಒಳಗಡೆ ಮನೆ ಪ್ಲಾನ್. ಹಾಲು, ಅಡಿಗೆ ಮನೆ, ಕಿಚನ್, ರೂಮ್. ಸರಿ, ಏನಾದ್ರೂ ಪ್ಲಾನ್ ಬೇಕಿದ್ರೆ ಇವಳನ್ನಂತೂ ಕಾಂಟ್ಯಾಕ್ಟ್ ಮಾಡಕ್ ಹೋಗ್ಬೇಡಿ. ಮಾಡಕ್ ಹೋಗ್ಬೇಡಿ. ಸರಿ, ಸಿಗೋಣ. ಹೋಗಿ ಜಾಗ ತೋರಿಸ್ಬೇಕು, ಇನ್ನು ಕೆಲಸಗಳಿದೆ, ಅವನ್ನೆಲ್ಲ ತೋರ್ಸೋಣ. ಏನ್ ಪ್ಲಾನ್ ಮಾಡ್ಬಿಟ್ಟಿದ್ಯಾ ಇದು? ಅದಕ್ಕೆ ತಲೆ ಇರ್ಬೇಕು, ತಲೆ ಇಂಜಿನ್. ಸರಿ, ಸಾಕ ತಲೆ ಇದೆ. ಸರಿ, ಆಶೀರ್ವಾದ ತಗೋ. ಒಳ್ಳೆ ಕೆಲಸ. ಒಳ್ಳೆ ಕೆಲ್ಸಕ್ಕೆ ಹೋಯ್ತಿದೀವಿ. ಹಂಗೆ ಆಶೀರ್ವಾದ ಮಾಡ್ಬಿಡಿ. ಸರಿ, ಹೋಗಿ ಬರ್ತೀವಿ. ಅವ್ರಿಗೆ 1 ಕೋಟಿ ಮನೆ ತಡ್ಕೊಳಕ್ ಆಗ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. 1 ಕೋಟಿ ಮನೆ ಪ್ಲಾನಿಂಗ್ ನೋಡೇ ತಲೆ ಸುತ್ತೋಯ್ತು. ಸರಿ, ಅಲ್ಲಿ ಹೋಗ ಸಿಗೋಣ. ನಾನು ತಗೋತೀನಿ ಬ್ಯಾಗ್. ಲಾಸ್ಟ್ ಟೈಮು ಅವ್ರ ಮಿಸ್ಸಸ್ಸಾ? ಹೌದಾ? ಥ್ಯಾಂಕ್ ಯು. ನಿಮ್ಮನ್ನು ತೋರಿಸ್ತಿದ್ದೀನಿ ಇವಾಗ. ನೀವು ಬರ್ತಿದ್ದೀರಾ? ಎಲ್ಲಿ? ಇವರೇ ಅಲ್ವಾ ಕೇಳಿದ್ದು ಸೀರೆನಾ? ಕೊಡು. ಇನ್ನೊಬ್ರು ಇದ್ರಲ್ಲ, ಪಾಪ ಆಗಿತ್ತಲ್ಲ, ಅವರೆಲ್ಲಿ? ಊರಿಗೆ ಹೋಗಿದ್ದಾರಾ? ಪರವಾಗಿಲ್ಲ ಅಣ್ಣ, ಇವೆಲ್ಲ ಏನ್ ಬೇಡ. ಪರವಾಗಿಲ್ಲ ಅಣ್ಣ, ಸಾಕು. ಅವ್ರು ಇಲ್ವಂತೆ. ಅವ್ರು ಇಲ್ವಾ? ಇನ್ನೊಬ್ರು ಇದ್ರಲ್ಲ ಅಲ್ಲಿ, ಇವ್ರಿಗೆ ಕೊಟ್ಬಿಡು, ಅವರೇ ತಲುಪಿಸ್ತಾರೆ. ಇಬ್ರಿಗೂ ಒಂದೊಂದು ತಗೊಬಂದು. ಇವತ್ತು ಕೆಲಸ ಇಲ್ವಾ? ಇವಾಗ ಊಟ ಸಮಯ.
ಇದೆ ಅನ್ಕೊಂಡ್ಬಿಟ್ಟಿದ್ದೆ. ಹ್ಞೂ ಲೇಟ್ ಆಯಿತು ಅಂದ್ಕೊಂಡು. ಲೇಟ್ ಆಯ್ತು, ಅವತ್ತೇ ಬರ್ಬೇಕಿತ್ತು, ಬರಕ್ಕಾಗಿಲ್ಲ. ಮೇಡಮ್ ಆಯ್ತು. ಸರಿ ಸರಿ ಬ್ರೋ, ಬರ್ತೀವಿ. ಸರಿ ಸರ್ ಆಯ್ತು. ಊಟ ಮಾಡ್ಬೇಕೇನ? ಸುಮ್ಮನೆ ಡಿಸ್ಟರ್ಬ್ ಮಾಡ್ದು ನಾವು. ಏನು ಇಲ್ವಾ? ಏನು ಸ್ಪೆಷಲ್ ಊಟ? ಏನಾದ್ರು ಮಾಡ್ಕೊಂಡು ತಿನ್ಬೇಕು ಸರ್, ಬಡವರು ಗೊಜ್ಜು ಪಾಜು ಏನೋ ಮಾಡಿ. ಅಯ್ಯೋ ಸಿಪ್ಪರ್ ಎಲ್ಲ ಮುಟ್ತಾರಾ? ತಪ್ಪು ತಾನೆ. ಸರಿ ಬರ್ತೀವಿ. ಸರಿ ಸರ್. ನೋಡಿ ಇಷ್ಟ ಆಗುತ್ತಾ ಅಂತ. ಸರಿ ಬರ್ತೀವಿ. ನಾವು ರೀಲ್ಸಲ್ಲಿ ನೋಡ್ತಾ ಇರ್ತೀವಿ ಸರ್. ಹೌದಾ? ರೀಲ್ಸಲ್ಲಿ ನೋಡ್ತಾ ಇದ್ದೀವಿ, ಫಾಲೋ ಮಾಡಿದ್ದೀವಿ. ಅಯ್ಯೋ ಥ್ಯಾಂಕ್ ಯು. ಅವ್ನು ಯಾಕೋ ಸಿಟ್ ಮಾಡ್ಕೊಂಡವನೇ ಹುಡುಗ ಓಡ್ದ. ಸರಿ ಸರಿ ಬರ್ತೀವಿ. ಹಾಂ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಇದು. ಇಲ್ಲೇ ಇದೆಯಲ್ಲ ನೈಮ್ರಿ. ಓಡಾಯ್ತು 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 ಬಿಡು. ಏಯ್ ಇದು ಚೆನ್ನಾಗಿದೆ. ಕಚ್ಚುತ್ತು ಅಂತ ಅನ್ಕೊಂಡ್ಬಿಟ್ಟೆ. ಅಲ್ಲ ಅದನ್ನ ಮುಟ್ಬೇಡ, ನೀನ್ ನನ್ನನ್ನು ಓ ಆಟಾಡ್ಸು ಅಂತ. ಚೆನ್ನಾಗಿದೆ ಅಲ್ಲ? ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಇದು. ಸೊ ಲಾಸ್ಟ್ ಟೈಮಲ್ಲಿ ನೋಟ್ ಚಾಲೆಂಜ್ ಮಾಡಿದ್ದೋ ನಾವು ಅವತ್ತು. ಆಗಿನ ಟೈಮಲ್ಲಿ ಅವ್ರು ಬಸ್ರಿ ಇದ್ರಲ್ಲ, ಅವರು ಸೀರೆನ ಕೇಳ್ಕೊಂಡಿದ್ರು. ಸೊ ತಂದ್ಕೊಡೋದು ಸ್ವಲ್ಪ ಲೇಟ್ ಆಯಿತು. ನನಗೆ ಬೇಜಾರಾಗ್ತಿದ್ದು, ಯಾವಾಗಲೂ ಅನ್ಸೋದು ಅಯ್ಯೋ ಯಾವಾಗ ತಗೊಂಡೋಗಿ ಕೊಡ್ಲಿ ಅಂತ. ಹಂಗೆ ಈ ಕಡೆ ಜಮೀನು ನೋಡೋದಿತ್ತಲ್ಲ, ಅದಕ್ಕೆ ಅದು ಆಗುತ್ತೆ ಅಂತ ಬಂದಿದ್ದೀವಿ. ಬಾಯ್ ಬಂಗಾರಿ. ಹೋಗು, ಹೆದ್ರುಕೋಬೇಡ. ನಾಯಿ ಮರಿ ಚೆನ್ನಾಗಿದ್ದಾವೇನಾ? ಮರಿ ಹಾಕಿದ್ದೇವೆ, ಐದಿದ್ದಾವೆ. ಚೆನ್ನಾಗಿದೆ. ಸರಿ ಅಲ್ಲಿ ಜಮೀನು ನೋಡ್ಬೇಕಾದ್ರೆ ಸಿಗ್ತೀವಿ. ನೋಡಿ ಹೆಂಗಿದೆ ಪ್ಲೇಸ್, ಸಖತ್ತಾಗಿದೆ ಅಲ್ಲ? ಚಾನಲ್ ಇರಬೇಕು. ಚಾನಲ್ ಇರಬೇಕು, ಚಾನಲ್ಲೇ. ನೀರು ಬರುತ್ತೆ. ಈ ವರ್ಷ ಹಾಕೊಂಡು ಬಂದಿದ್ದೀವಲ್ಲ, ಅದಕ್ಕೆ ನೀರು ಬರುತ್ತೆ. ಹಾಂ. ಹೋದ ವರ್ಷ ಫುಲ್ ಹೋಗ್ತಾ ಇತ್ತು. ಓ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ನೀವು? ನಾವಿಲ್ಲಿ ಒಂದು 15 ವರ್ಷ. 15 ವರ್ಷದಿಂದ. ಚೆನ್ನಾಗಿದೆ. ನೀರು ಕರೆಂಟು ಎಲ್ಲ ನೀರೆಲ್ಲ ಪಕ್ಕದ ಮೇಲೆ ಇಸ್ಕೊಂಬತ್ತೀವಿ ಮೇಡಮ್. ಅಲ್ಲಿ ಅಲ್ಲಿ ಸಾಮಾನ್ಯರ ಮನೆ ಅಂತ ಇದೆ, ಇಸ್ಕೊಂಬತ್ತೀವಿ. ಇಲ್ಲಾಂದ್ರೆ ಪರಮೇಶ್ವರ ಮನೆ ಇಲ್ಲಿ ಪಕ್ಕದ ಮನೆ, ಇವ್ರ ಮನೆ ಬಿಡ್ತಾರೆ, ಅಲ್ಲಿ ಇಸ್ಕೊಂಬತ್ತೀವಿ ಸರ್. ಕುಡಿಯೋ ನೀರು. ಕುಡಿಯೋ ನೀರು ಸರಿ ಅಣ್ಣ. ಎಲ್ಲ ಕೊಡ್ತಾರೆ ಮೇಡಮ್. ವ್ಯವಸ್ಥೆ ಎಲ್ಲ ಓಕೆ, ಚೆನ್ನಾಗಿದೆ ಅಲ್ಲ? ಆರಾಮಾಗಿದ್ದೀರಾ? ನೋಡ್ಕೊಂತಾರೆ, ಜನ ಎಲ್ಲ ಸಪೋರ್ಟ್ ಮಾಡ್ತಾರೆ. ಹಾಂ ಹಂಗಾದ್ರೆ ಏನು ಬೇಡ ಅನ್ನಲ್ಲ, ಎಲ್ಲ ಕೊಡ್ತಾರೆ. ಯಾವ ಊರಿಂದ ಬಂದಿರೋದಂದ್ರೆ ಇವತ್ತು? ಶಿವಮೊಗ್ಗ ಸರ್ ನಮ್ದು. ಶಿವಮೊಗ್ಗ. ಹಾಂ ಓಕೆ. ಊರಿಗೆ ಯಾವಾಗ ಯಾವಾಗ ಹೋಗ್ತಿರ್ತೀರಾ? ಅದೇ ಈ ಮನೆಯವರು ಹೋದ್ರೆ ನೀವು ಹೋಗೋಕ್ಕಾಗಲ್ಲ, ನೀವು ಹೋದ್ರೆ ಇವ್ರ ಮನೆಗೆ ಯಾರಾದರೂ ಒಬ್ರು ಇರಬೇಕಾಗತ್ತೆ. ಸರಿ ಅಣ್ಣ, ಇನ್ನೊಂದ್ಸತಿ ಸಿಗ್ತೀವಿ. ಅಲ್ಲಿ ಹೋಗಿ ಸಿಗೋಣ. ಸೊ ಅದೇ ಇಲ್ಲಿ ಇವ್ರಿಗೆ ಗೊತ್ತಿರೋರನ್ನ ಕೇಳಕ್ಕೆ ಬಂದಿದ್ದು. ಅವರು 1 ಕುಂಟೆಗೆ 6 ಲಕ್ಷ ನಡೀತಿದ್ಯಂತೆ. ಏನು ಅವಾಗ್ಲಿಂದ ಕರಿತಿದ್ಯಲ್ಲ? ಬಂದೆ ತಗೋ, ಹೇಳು. ಏನು 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 ಇವ್ರಿಗೆ ಒಂದಿನ ಹಳ್ಳಿ ಕೆಲಸ ಎಲ್ಲ ಮಾಡೋ ಚಾಲೆಂಜ್ ಕೊಡೋಣ ಅಂತಿದ್ದೀನಿ. ಏನಂತೀರಾ ನೀವು? ಕಮೆಂಟಲ್ಲಿ ತಿಳಿಸಿ. ಏನಂತೀಯ ಸ್ವತಿ? ಒಂದಿನ ಹಳ್ಳಿನಲ್ಲಿ ಇದ್ಕೊಂಡು ಹಳ್ಳಿ ಕೆಲಸನೆಲ್ಲ ಮಾಡ್ಬೇಕು ನೀನು. ಸರಿ, ಆತರ ಪ್ರಾಪರ್ ಆಗಿ ಹಳ್ಳಿ ಸೆಟಪ್ ಇರೋ ಮನೆ ಕಳ್ಸು. ಇದು ಸಾಕು. ಇದಕ್ಕಿಂತ ಬೇಕಾ ನಿಂಗೆ ಪ್ರಾಪರ್ ಆಗಿ ಹಳ್ಳಿ ಸೆಟಪ್? ಸಿಟಿ ಅನ್ಸುತ್ತೆ. ಅಂದ್ರೆ ಅವ್ರ ಮನೆ ಇವಾಗ ಸಿಟಿನಲ್ಲೆಲ್ಲ ಅಲ್ಲ, ಹಳ್ಳಿಗಳಲ್ಲೆಲ್ಲ ಸಿಟಿ ತರನೇ ಮನೆ ಕಟ್ಟಿಸ್ತಾ ಇರೋದು. ನೋಡಿ ಎದ್ರಕೊಂಡು ಹೋಗ್ತೈತೆ. ಎದ್ರುಕೊಳ್ಳಲ್ಲ. ಬರಬಲ್ಲಿ ಗುಡ್ ಬೈ. ಅದು ಹುಡುಗಿನ ಹೆಂಗ್ ಗೊತ್ತಿತ್ತು? ಅದೇ ಅವ್ರ ವಿಡಿಯೋನಲ್ಲಿ ಬರ್ತಾ ಇಲ್ಲ, ಅವ್ರು ಹೇಳ್ತಿದ್ರು ಬಾ ಸಿಟ್ ಮಾಡ್ಕೋದು. ಸಿಟ್ ಮಾಡು. ಅದು ಏನೋ ಹೊಟ್ಟೆ ಹಸಿತಿರ್ಬೇಕು. ಇಲ್ಲಿ ಹಾಲು ಕರಿಯೋದಕ್ಕೋಸ್ಕರ ಮಾಡ್ಕೊಂಡಿರೋದು. ಒಂದ್ಸತಿ ತೋರಿಸಿದ್ದು, ಹೋದ್ರು ತೋರ್ಸಲ್ಲ ಆಯ್ತು. ಒಂದ್ಸತಿ ತೋರಿಸಿದ್ದು, ಅವ್ರ ಮನೆಗೆ ಬಂದಿದ್ದೋ, ನಾವು ವಿಡಿಯೋ ಹಾಕಿದ್ದು. ಹಾಯ್ ನೋಡಿ ಹೆಂಗ್ ನೋಡ್ತಿದಾರ. ನೋಡಿ ಮತ್ತೆ ಕರಿತೈತಲ್ಲಿ. ಒಬ್ಬನೇ ಇದ್ದಾನಲ್ಲ ಅದಕ್ಕೆ. ನೀವು ಒಳಗೋಗಿ. ಅದೇ 6 ಕುಂಟೆ ಜಾಗ ಇದೆಯಂತೆ. 1 ಕುಂಟೆಗೆ 6 ಲಕ್ಷ ಹೇಳ್ತಿದ್ದಾರೆ. ಇಲ್ಲಿ ಅಷ್ಟು ನಡೀತಿಲ್ಲ ಅಂತ ಹೇಳ್ತಿದ್ದಾರೆ ಇವರು, ಅದಕ್ಕೆ ಯಾರು ತಗತಿಲ್ಲ ಅಂತ. ಬಟ್ ಕೊಡ್ಬೋದು, ಸಿಟಿಗೂ ಹತ್ರ ಇದೆ, ಮತ್ತೆ ನಿಮಗೆ ಹಳ್ಳಿ ವಾತಾವರಣನೂ ಸಿಗುತ್ತೆ. ಹಾಸನಲ್ಲಿರೋರಿಗೆ ಗೊತ್ತಿರುತ್ತೆ ಆಲ್ವಾಗ್ಲು ಅಲ್ವಾ? ಅದು ಇನ್ನೂ ಮುಂಚೆನೆ ಸಿಗುತ್ತೆ. ಆಲ್ವಾಗ್ಲಕ್ಕಿಂತ ಮುಂಚೆನೆ ಸಿಗುತ್ತೆ. ಸಿಟಿ ಒಂದು 5 ಕಿಲೋಮೀಟರ್ ಆಗುತ್ತೆ ಹಾಸನ್ಗೆ. ಸೊ 5 ಕುಂಟೆ ಅಂದ್ರೆ ನಮ್ಗೆ ಇಷ್ಟ ಬಂದಂಗೆ ಕಟ್ಟಿಸ್ಕೊಂಡು ಸುತ್ತಲೂ. ಆಕ್ಚುಲಿ ನನಗೆ ಈ ತರ ಇರೋಕ್ಕೆ ಇಷ್ಟ. ನೋಡಿ ಇಲ್ಲೊಂದು ಮನೆ, ಸುತ್ತಲೂ ಈ ತರ ಪ್ರಾಣಿ ಪಕ್ಷಿ ಎಲ್ಲ ಸಾಕೊಂಡಿರ್ಬೋದು. ಮುದೋಲ್ ಅಲ್ವಾ ಅದು? ಇರ್ಬೇಕೇನೋ ಗೊತ್ತಿಲ್ಲ. ಮುದೋಲೆ. ಕಿವಿ ದೊಡ್ಡ ಬರೋದು ಮುದೋಳಾಗಿದ್ರೆ. ಒಟ್ಟಿನಲ್ಲಿ ಬಗ್ಲತ್ತೈತೆ ಅವಾಗ್ಲಿಂದ. ಇಲ್ಲಿ ನೋಡಿ ಇಲ್ಲಿ ಹಸು. ಅಲ್ಲಿ ನೋಡಿ ಇಲ್ಲಿ ಒಳಗಿರೋದ ಕುರಿಗಳು ಎಷ್ಟು ಚೆನ್ನಾಗಿರುತ್ತೆ. ನೀನ್ ಗೊತ್ತೀಯಾ? ಸೌಂಡು ಇದ್ರ ಮರಿನೇ ಇರ್ಬೇಕೇನೋ. ಕರು ಮರಿ ಅಂತಿದ್ದೀನಿ. ಕರು. ಹಾಯ್. ನಾನು ಚಾನ್ಸ್ ಎಲ್ಲ ತಾಳಲ್ಲ. ಮಾತಾಡ್ಸು. ಗೊತ್ತಿಲ್ಲ, ಇದೇ ಇರ್ಬೇಕು. ಇದೇ ತಾನೇ? ಅದಾ ಇದು ಅಲ್ವಾ? ಗುದ್ದಲ್ಲ ಅಲ್ವಾ ಅದು? ಇದೇನಾ? ಗುದ್ದಲ್ಲ ಅಲ್ವಾ? ಹಂಗಾದ್ರೆ ಬೇಡ ಕಣವ, ನೀನ್ ಗುತ್ತಿ. ಗುದ್ದಲ್ಲ, ಇದು ಸಾಧು. ಒದ್ಯತ್ತಂತಲ್ಲ. ಒದ್ಯಲ್ಲ ಇದು. ಇಲ್ಲೇ ಬಂತಲ್ಲ ಜರ್ಮನ್ ಶೆಫರ್ಡ್.
ಓ ಕಚ್ಕಿದ್ದಿ ಆಮೇಲೆ ಕಚ್ಚಲ್ಲ ತಾನೇ ಅದು. ಏನ್ ಮಳೆಯಲ್ಲಿ ನೆಲ್ ಬಂದು ಕಿವಿ ನೋಡಲ್ಲ ಆಗಿರೋದ. ಸೌಂಡ್ ಜಾಸ್ತಿ ಆಯ್ತು. ನಡೀರಿ ಹಾಯ್ ಇಲ್ಲಿ ಮಾತಾಡ್ಸು ಹಸುನ. ಅದಾದು ಬಿಡ್ತಿಲ್ವಲ್ಲ. ನಿನ್ ಭಯ ಪಡಿಸ್ಬೇಡ ನಮ್ಮೇಲೆ ಹಿಂಗ್ ಅಂದು ನೋಡು. ಎಲ್ಲ ಹೊಸಬ್ರು ಬಂದಿದೀವಿ ಅಂತ ಕಿರ್ತಿದಾರ. ಅದು ಓಯ್ ಯಾಕೆ ಸೊ ಈ ತರ ಇದೆ ನಿಲ್ಸ್ತಾನೆ ಇಲ್ಲ ಹೊಸಬ್ರು ಬಂದಿದೀವಿ ಅಂತ. ಸರಿ ನಾವ್ ಆ ಕಡೆ ಹೋಗಿ ತೋರಿಸ್ತೀವಿ ನೋಡಿ. ಇವ್ರದ್ದು ಈ ತರ ಇದೆ ಜಾಗ. ಬನ್ನಿ. ನಿನ್ನಂಗಿರ್ಬೇಕು ನಾಯಿ ಅಂದ್ರೆ. ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ನಡೀರಿ. ಏಜ್ ಈ ಕಡೆ ಸೌಂಡ್ ಅದು ಕೇಜ್ ಆಗೈತೆ. ನಡೀರಿ. ಸೌಂಡ್ ಡಿಸ್ಟರ್ಬೆನ್ಸ್ ಬರ್ತಿದ್ರೆ ಸಾರಿ. ಇವಾಗ ನೋಡಕ್ ಬಂದಿರೋದು ಇದೇ ಜಾಗ. ಹೇಳಿ ಅವರಿಗೆ ಕೊಡಿ. ನೀವೇ ಹೇಳ್ಬಿಡಿ ಎತ್ಲಾಗಿ. ಇವಾಗ ನೀವೇ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ. ಎಷ್ಟು ಕುಂಟೆ ಇದೆ, ಎಷ್ಟು ಎಲ್ಲಿಂದ ಎಲ್ಲಿ ತನಕ ಅಂತ. ಇಲ್ಲಿಂದ 6 ಕುಂಟೆ. ಹಾ, ಇಲ್ಲಿಂದ 6 ಕುಂಟೆ ಇದೆಯಂತೆ. ಎಷ್ಟಕ್ಕೆ ನಡೀತಿದೆ ಅಣ್ಣ? ಫೈನಲ್ ಅವರು 6 ಹೇಳ್ತಾ ಇದಾರೆ. ಒಂದು 10-20 ಕಮ್ಮಿ ಆಗ್ಬಹುದು. 10-20 ಒಂದು 6 ಕುಂಟೆ ಅಂದ್ರೆ 6 × 5 ಅಂದ್ರೆ ಅಲ್ಲ 6 × 6 36 ಇಲ್ಲ 34 ಆಗುತ್ತೆ. ರಿಜಿಸ್ಟ್ರೇಷನ್ ಎಲ್ಲ ಎಲ್ಲ ಲೀಗಲ್ ಹಾಕೊಂಡು ಮಾಡ್ಕೊಂಡ್ರೆ ಆಯ್ತು. ಅದು ರಿಜಿಸ್ಟ್ರೇಷನ್ ಖರ್ಚು ನಿಮ್ದು 6 ಕುಂಟೆ ಅಲ್ಲ. ರಿಜಿಸ್ಟ್ರೇಷನ್ ಖರ್ಚು ನಮ್ದು ಬರುತ್ತೆ. ರಿಜಿಸ್ಟರ್ ಆಗುತ್ತೆ ಅಲ್ವಾ? ಆಗುತ್ತೆ. ಜನರಲ್ ಪ್ರಾಪರ್ಟಿ ಅಲ್ವಾ? ಇಂದ 6 ಕುಂಟೆ ಇದೆ. ಇಲ್ಲಿ ರೋಡ್ ಕಾಣಿಸ್ತಿದೆಯಲ್ಲ, ಅದು ಮೈನ್ ರೋಡಿಗೆ ಕನೆಕ್ಟ್ ಆಗುತ್ತೆ. ಅಲ್ಲ ಈ ಕಡೆ ಹೋದ್ರೆ ಆಲ್ವಾಗ್ಲು, ಈ ಕಡೆ ಹೋದ್ರೆ ಸಿಟಿ. ಶೆಟ್ಟಳ್ಳಿ ರೋಡ್, ಶೆಟ್ಟಿಹಳ್ಳಿ ರೂಟು. ಏನ್ ಸಿಟಿ ಏನು ಅದೇ ಇವ್ರು ಹೇಳ್ದಂಗೆ ಒಂದ್ 3-4 ಕಿಲೋಮೀಟರ್ ಆಗುತ್ತೆ ಅಷ್ಟೇ. 5 ಕಿಲೋಮೀಟರ್ ನಮಗೆ ಬಸ್ ಸ್ಟ್ಯಾಂಡಿಗೆ. 5 ಕಿಲೋಮೀಟರ್ ಬಸ್ ಸ್ಟ್ಯಾಂಡಿಗೆ, 3-4 ಕಿಲೋಮೀಟರ್ಗೆ ಆರಾಮಾಗಿ ನಿಮ್ಗೆ ಬೆಂಗಳೂರು ಹೈವೇನೆ ಸಿಕ್ಬಿಡುತ್ತೆ. ಅಲ್ಲಿಂದ ಆಚೆಗೆಲ್ಲ ನಗರಸಭೆ ಸೇರಿತದು ಅದೆಲ್ಲ. ಇದೇ ಮರಿಗುಡಿ ಕುಪ್ಪಲು ದೇವಸ್ಥಾನ ಸಿಗುತ್ತಲ್ಲ. ಬಟ್ ಚೆನ್ನಾಗಿದೆ. ಇಲ್ಲಿ ರೋಡ್ ಎಲ್ಲ ಆಗಿದೆ. ಆರಾಮಾಗಿ 30 ಅಡಿ ರೋಡು. ಅಲ್ಲಿಂದ ಇರೋದು 40 ಅಡಿ. ಆ ತೆಂಗಿನ ಮರ ಇದೆಯಲ್ಲ ಅಲ್ಲಿ ತನಕನ? ಎಲ್ಲಿ? ಈ ಹಣಸಿನ ಮರದಿಂದ ಸ್ಟ್ರೈಟ್ ಅಲ್ಲಿ ತನಕನ? ಓಕೆ. ಅಡಿಕೆ ಅಲ್ಲಿ ತನಕನಾ? ಆ ತೆಂಗಿನ ಮರ, ಚಿಕ್ಕ ತೆಂಗಿನ ಮರ ಐತಲ್ಲ, ಚಿಕ್ಕ ಅದೇ ಇಲ್ಲಿ ತನಕ. ಇದು ತಗೋಬಹುದು ಆರಾಮಾಗಿ. ಇಲ್ಲೊಂದು ಕಟ್ಕೊಂಡ್ರು ಇಲ್ಲಿಗೆ ನಮ್ಗೆ ಏನ್ ಬೇಕು ಅದನ್ನೆಲ್ಲ ಹಾಕೊಬಹುದು ಆರಾಮಾಗಿ. ಮಾಡ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಇಲ್ಲೊಂದು ಮನೆ ಕಟ್ಟುತ್ತವ್ರ ಅದ್ದೂರಿಯಾಗಿ. ಎಕಡೆ ಫೇಸಿಂಗ್ ಆದ್ರೂ ತಗೋಬಹುದು ನಾವು. ಇಲ್ಲಿ ಇಷ್ಟು ದೊಡ್ಡ ಜಾಗ ಇದ್ದಾಗ ನಿಂಗೆ ಫೇಸಿಂಗಿಗೆ ಏನು ತೊಂದರೆ ಆಗಲ್ಲ. ನೀನ್ ಎಕಡೆನಾರು ಮಾಡ್ಕೊಂಡು ನೀನ್ ದಾರಿ ಬಿಡ್ಕೋಬಹುದು. ಚೆನ್ನಾಗಿದೆ ಜಾಗ. ಅದೇ ಕೂತ್ ಮಾತಾಡ್ಬೇಕು. ಅಪ್ಪಂಗೊಂದ್ಸತಿ ತೋರಿಸಿ. ಏನಿಲ್ಲ, ಮಾತಾಡೋಣ ಬನ್ನಿ ಕೂತ್ಕೊಳ್ಳಿ. ಏನಿಲ್ಲ ಅದ್ರಲ್ಲಿ ಏನ್ ಗೊತ್ತೀಗ, ಅವ್ರ ಪಾರ್ಟಿ ಉಂಟು, ಎದುರುಗಡೆ ಕೂತ್ಕೊಂಡು ಮಾತಾಡ್ಸೋಣ. ಹೌದು, ಅದು ಕರೆಕ್ಟ್. ಅದೇ ಎದುರುಗಡೆ ಕೂತಾಗ್ಲೇ ಗೊತ್ತಾಗೋದು. ಈಗ ಅವ್ರು ಎಷ್ಟು ಹೇಳ್ತಾರೆ, ನಾವು ಇಷ್ಟಕ್ಕೆ ಬಂದ್ರೆ ತಗೊಳ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ನಿಜ. ಬಂದು ತೋರಿಸ್ತೀನಿ. ಇದು ರೋಡ್ ನಿಮಗೆ ಇಲ್ಲಿಂದ ಗೊತ್ತಾಯ್ತಿರಲ್ಲ. ಆ ಕಡೆ ಸೈಡೇ ಕಂಬ ಇದೆಯಲ್ಲ, ಆ ಕಂಬದ ಲೈನ್ ಅಲ್ಲಿ ಮೈನ್ ರೋಡ್ ಬರುತ್ತೆ. ಏನಿದೆ ಅದೇ ಕಂಬ. ಸೊ ಸುಮಾರು ಜನ ಜಮೀನು ಹೇಳ್ತಿದ್ರಲ್ಲ, ಇದು ಜಮೀನ್ ಥರನೂ ಆಗುತ್ತೆ, ಅಲ್ಲಿ ವಾತಾವರಣನೂ ಸಿಕ್ಬಿಡುತ್ತೆ. ನನಗೆ ಅದಕ್ಕೆ ಇಷ್ಟ ಆಯ್ತಿರೋದು. ನೋಡೋಣ ಏನಾಗುತ್ತೆ. ಇವ್ರದ್ದು ಅಲ್ಲಿಂದ ಅಲ್ಲಿವರ್ಗ ಆ ಮರದವ್ರಗ, ದೊಡ್ಡ ಮರದವ್ರಗ. ಅಲ್ಲಿ ದೊಡ್ಡ ಮರದವ್ರಗ. ಅದೇ ಇಲ್ಲಿಂದ ಅಲ್ಲಿ ತನಕ ಆ ರೋಡು ಟಚ್ ಅದು 30 ಅಡಿ ರೋಡ್. ಆ ಕಡೆ ಸೈಡ್ ಒಂದು ರೋಡ್ ಹೋಗಿದೆಯಲ್ಲ, ಲೈಕ್ ಕಾರ್ನರ್ ಸೈಡ್ ತರ ಆಯ್ತಿದು. ಕಾರ್ನರ್ ಸೈಡ್ ತರ ಜಮೀನು ಚೆನ್ನಾಗಿದೆ. ಕಾರ್ನರ್ ಸೈಡ್ ಇದು ಯಾರೇ ಬಂದ್ರು ಒಪ್ಪಿಗೆ ಆಗುತ್ತೆ. ಆ ತರ ಲೊಕೇಶನ್ ಚೆನ್ನಾಗಿದೆಯಲ್ಲ, ಅದು ಬೇಕಾಗಿ ಕ್ಲೀನ್ ಮಾಡಿಸ್ಬೇಕಷ್ಟೇ. ಇನ್ನು ಈಗ ಮಳೆ ಅಲ್ವಾ, ಕ್ಲೀನ್ ಮಾಡಿಲ್ಲ ಅಷ್ಟೇ. ಇದ್ಯಾವ ದೇವಸ್ಥಾನ? ಇದು ಮಾಮೂಲಿ ಕಲ್ಯಾಣ ದೇವಸ್ಥಾನ. ಅವ್ರ ಮನೆಯದು ಮಾಮೂಲಿ ಹಬ್ಬ ಮಾಡ್ತಾರೆ. ಮನೆಯವ್ರದ್ದು ಕಲ್ಯಾಣ ದೇವಸ್ಥಾನ. ಹೀರೆಕಾಯಿ ಬರೀ ಇಷ್ಟೊಂದು ಬೆಳ್ಬಿಟ್ಟವ್ರೆ. ಸರಿ ಅಣ್ಣ, ಸರಿ ಸಿಗ್ತೀವಿ ನಾವು. ಹಂಗೆ ನಿಮಗೆ ಆಲ್ವಾಗ್ಲೂ ಕೂಡ ತೋರಿಸ್ತೀವಿ. ತಡೀರಿ, ರೋಡ್ ನೀಟಾಗಿ ತೋರಿಸಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಆ ರೋಡಿಂದ ಹಂಗೆ ಹೋದ್ರೆ ಆರಾಮಾಗಿ ಸಿಗುತ್ತೆ. ಅದೇ ತೋರಿಸ್ತೀನಿ ಬಿಡಿ. ಇದು ಆಲ್ಬಾಗ್ಲು ರೋಡು. ನಾವು ನೋಡಿದ ಸೈಟು ಹಿಂದೆನೆ. ಬರೀ 100 ಮೀಟರ್ ಸಕ್ಕದಾಗಿದೆ ಮಾತ್ರ ಪ್ರಾಪರ್ಟಿ. 100 ಮೀಟರ್ ಡಿಸ್ಟೆನ್ಸ್ಗೆ ಇದು ಈ ತರ ಹೈವೇ ಸಿಗುತ್ತೆ ನಮಗೆ. ಅಲ್ಲ, ಬಟ್ ಡಬಲ್ ರೋಡ್ ಅನ್ಕೋಬಹುದು. ಡಬಲ್ ರೋಡ್, ಆರಾಮಾಗಿ ಓಡಾಡ್ಬೋದು. ಅಲ್ಲಿ ಒಂದು ವ್ಯೂ ಪಾಯಿಂಟ್ ಕೂಡ ಇದೆ, ಬನ್ನಿ ತೋರಿಸ್ತೀನಿ. ಆಲ್ವಾಗ್ಲು ಮತ್ತೆ ಶೆಟ್ಟಿಹಳ್ಳಿ ಎಲ್ಲ ಬೇಗ ಸಿಕ್ಬಿಡುತ್ತೆ. ಬಟ್ ಒಳ್ಳೆ ಇನ್ವೆಸ್ಟ್ಮೆಂಟು.
ಅಷ್ಟೊಂದು ಬಜೆಟ್ ಇಲ್ಲ. ಆರು ಯೋಚನೆ ಕುಂಟೆ ಅಲ್ವಾ? 6, 8, 5, 30 ಕಣ. 6, 5, 30 ಹಂಗೆ ಹೋದ್ರು 29, 28 ಆದ್ರೂ ರಿಜಿಸ್ಟ್ರೇಷನ್ ಎಲ್ಲ ಸೇರಿ ಒಂದು 33 ಆಗುತ್ತೆ. ಆಗಲ್ವಾ 33, 34? ಜಾಸ್ತಿ ಇದ್ದಾಗ ಕಮ್ಮಿ ಆಗುತ್ತೆ ದುಡ್ಡು, ಕಮ್ಮಿ ಮಾಡಿಸ್ಕೊಂಡಾಗ ಜಾಸ್ತಿ ಆಗುತ್ತೆ. ಸರಿ, ಅಲ್ಲೋಗೆ ಮಾತಾಡ್ತೀವಿ. ಬಂದು ಹಾಲ್ಬಾಗ್ಲಿಗೆ ನೀರಿಲ್ಲ, ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಏನೋ ಒಂಥರ ಕಾಣಿಸ್ತೈತೆ. ಹಾಂ, ಮೀನು ಹಿಡಿತವ್ರೆ. ಇಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡ್ತಿರಲ್ಲ ನೋಡಿ, ಎಷ್ಟು ನೀಟಾಗಿರುತ್ತೆ. ಅಲ್ಲ, ಮೀನು ಹಿಡಿತಿರೋದು ನೋಡು. ಇಲ್ಲಿಂದ ನೀನು ಇಳಿಯೋಕ್ಕಾಗಲ್ಲ ಕಣೆ. ಇಳಿಯೋಕ್ಕಾಗುತ್ತಾ? ಹೇಳದ ಹಂಗಲ್ಲಿ ಇಳಿತಾಳೆ. ಇಲ್ಲೆಲ್ಲ ಫುಲ್ ಪಾಚಿ ಇದೆ. ಬೇಡ ಬಿಡು, ಮತ್ತೆ ಅಲ್ಲಿಗೆ ಹೋಗೋದು. ಮೀನು ಹಿಡಿಯೋಣ ಅನ್ಕೊಂಡೆ. ಸ್ಮೆಲ್ಲು. ಮೀನು ಹಿಡಿತವ್ರೆ. ಹಿಡಿಯೋಣ ಅಂತ ನಾನು ಅನ್ಕೊಂಡೆ, ನೀನು ಹಿಡಿತೀಯಾ? ಆದ್ರೆ ಎಲ್ಲಿ ಅಲ್ಲೋಡಲಿ ಹಾಸನದ ಎಲ್ಲ ಡ್ರೈನೇಜ್ ನೀರು ಇಲ್ಲಿಗೆ ಬರೋದಂತೆ. ಅದಕ್ಕೆ ಇದೊಂದು ಪ್ರೇಕ್ಷಣೀಯ ಸ್ಥಳ ಹಾಸನದಲ್ಲಿ. ಇಲ್ಲಿ ಮೀನು, ಅದ್ ಮೀನು ತಾನೆ? ಯಾವುದು? ಇಲ್ಲಿ ಹ್ಞೂ, ಚಿಕ್ಕದು, ಅಲ್ಲಿ ಚಿಕ್ಕ ಮೀನುಗಳು. ಅವಕ್ಕೆ ಬೆಲೆ ಬಿಟ್ಟಿಲ್ಲ, ದೊಡ್ಡ ಮೀನಿಗೆ ಕಳಾಕ್ತಿರೋದೇನೋ. ಹ್ಞೂ, ಅದು ಯಾವ ತಿಂತಿಲ್ಲ, ದೊಡ್ಡ ಚಿಕ್ಕವು ಅಂತ. ತಡಿ, ಎತ್ತುತ್ತಾರೆ ನಾವು. ನೋಡಲಿ. ತಡಿ, ಎತ್ತುತ್ತಾರೆ. ಇಲ್ಲ, ಬಿದ್ದಿಲ್ವಾ? ಬಂದಿಲ್ಲ. ಅಯ್ಯೋ, ಫೇಲ್. ಸೊ ಇದು ಪ್ರೇಕ್ಷಣೀಯ ಸ್ಥಳ. ಇಲ್ಲಿ ಫುಲ್ ಕಪಲ್ಸ್ಗಳೇ ಬರ್ತಿರ್ತಾರೆ. ಮತ್ತೆ ತುಂಬಾ ಜನ ಇಲ್ಲಿ ಈಜೊಡಿಯಕ್ಕೆ ಬಂದು ಕೂಡ ಈಗ ಜಾಸ್ತಿ ಹೊಡಿಯಲ್ಲ. ಈಗೆಲ್ಲಿ ಈಗ ಕಲ್ಲರ್ ನೋಡಿ ಹೊಡಿತಾರೆ. ಈಗ ಈ ಸ್ಮೆಲ್ಲಿಗೆ ಓಡೋಗ್ಬಿಡ್ತಾರೆ. ಆಗಲ್ಲ, ಬರೀ ಮೀನು ಅಷ್ಟೇ. ನಿನ್ ಅದು ಕಳಕ್ಕೆ ಹೆಂಗೆ ಈಜೊಡಿತಿದ್ರು ಈ ಸ್ಮೆಲ್ಲಲ್ಲಿ ಅಂತ ಇಲ್ಲಿ ನೋಡಲ್ಲಿ. ಬನ್ನಿ ಹೋಗೋಣ. ಗಣಪತಿ ಈ ವರ್ಷ ತುಂಬಾ ಬಿಡ್ತಾರೆ ತಗೋ. ಎತ್ತಣ ಒಂದು. ಅಲ್ಲಿ ನೋಡಲ್ಲ, ಅಲ್ಲಿ ಎಷ್ಟೊಂದು ಫಿಶ್ಗಳಿದೆ ಅಂತ. ಅಲ್ಲ, ಒಂದು ಬೀಳ್ತಿಲ್ವಲ್ಲ, ಅಷ್ಟೊಂದು ಮೀನಿದ್ರು. ಸರಿ, ಬಾ ಹೋಗೋಣ. ಇನ್ನೇನು ಇಲ್ಲ, ಏನು ತೋರ್ಸೋಣ, ಇಲ್ಲಿ ಏನೂ ಇಲ್ಲ. ಮತ್ತೆ ಬನ್ನಿ ಹೋಗೋಣ. ಆ ಮೀನು ಹೆಂಗೆ ಹಿಡಿತಾರೆ ನೋಡೋಣ ಅನ್ಕೊಂಡೆ. ಮೀನು ಹೆಂಗೆ ಹಿಡಿತಾರೆ? ಎರೆಹುಳ ಹಾಕಿರ್ತಾರೆ, ಆ ಎರೆಹುಳಕ್ಕೆ ಬಿದ್ದರೆ ಹಿಡಿತಾರೆ. ಹಂಗೆ ನಾನೊಂದ್ಸಲ ಟ್ರೈ ಮಾಡಿದ್ದೆ, ಒಂದು ಬಿದ್ದಿರಲಿಲ್ಲ. ನಾನು ಮಾಡಿದ್ದೆ ನಮ್ಮ ಮಲೆ ಮನೆ ಹಿಂದ್ಗಡೆನೆ. ನೀವು ಎತ್ತಿ ಫಸ್ಟು. ನಮ್ಮ ಮಲೆ ಮನೆ ಕೈ ಕೊಡಿ, ಈ ಕಡೆ ಒಂಚೂರು. ನೀರು ತುಂಬಿದ್ದಾಗ ಮಾತ್ರ ಸಕ್ಕತ್ತಾಗಿರುತ್ತೆ. ಮತ್ತು ಸಕ್ಕತ್ತಾಗಿ ಕಾಣುತ್ತೆ. ಸಕ್ಕತ್ತಾಗಿ ಕಾಣುತ್ತೆ. ವ್ಯೂ ಮಾತ್ರ ಮಸ್ತು. ನಾವಾಗಲೂ ಕೂಡ ಕೆಳಗಿಳಿಯಲ್ಲ, ಇಲ್ಲಿಂದನೇ ವಿಡಿಯೋ ಮಾಡ್ಕೊಂಡು ಹೋಗಿರ್ತೀವಿ. ನೀವು ಹಾಸನಿಗೆ ಬಂದಾಗ ಶೆಟ್ಟಿಹಳ್ಳಿಗೆ ಹೋದಾಗ ನೀರು ತುಂಬಿದ್ರೆ ಮಾತ್ರ ಬನ್ನಿ, ಇಲ್ಲಾಂದ್ರೆ ಬರಕ್ಕೆ ಹೋಗ್ಬೇಡಿ. ಮಳೆಗಾಲದಲ್ಲಿ ಅಷ್ಟೇ, ಸೀಸನ್ ವೈಸ್. ಇಲ್ಲಾಂದರೆ ಈ ಕಡೆ ನರ್ಸರಿ ಇದೆ, ಗಿಡಗಳು ಏನಾದರೂ ಬೇಕಂದರೆ ನಿಮ್ಮ ಜಮೀನಿಗೆ ಹಾಕೋಕ್ಕೆ ತಗೊಂಡು ಹೋಗ್ಬೋದು ಅಲ್ವಾ? ಗಿಡಗಳು ಸಖತ್ ಚೆನ್ನಾಗಿದ್ದಾವೆ. ಹಾಯ್, ಚೆನ್ನಾಗಿದ್ದೀರಾ? ಸರಿ, ನಾವು ಮನೆಗೆ ಹೋಗಿ ಸಿಗ್ತೀವಿ. ಏನು ವೆದರ್ ಇದೆ ನೋಡಲಿ, ಮಳೆ ಬರುತ್ತೆ ಸರಿಯಾಗಿ ಇವಾಗ. ಮಳೆಗೆ ಸಿಗಾಕೊಳ್ತೀವ? ತಡಿ ಒಂದು ಹಂಗೆ ನಿಮಿಷ. ಬಾ ಬರ್ತಾರೆ. ಇಲ್ಲಿ ವೆದರ್ ಚೆನ್ನಾಗಿದೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಬನ್ನಿ, ಇಲ್ಲಿದ್ದೀವಿ. ವಾವ್, ವ್ಯೂ ಚೆನ್ನಾಗಿದೆ. ನೆನ್ನೆ ವಿಡಿಯೋ ಇವತ್ತು ಕಂಟಿನ್ಯೂಷನ್ ಮಾಡ್ತಿದ್ದೀವಿ. 7:30 ಆಗಿದೆ. ನೆನ್ನೆ ಏನಕ್ಕೆ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮಪ್ಪ ಅವರಿಗೆ ಸನ್ಮಾನ ಮಾಡೋದಕ್ಕೆ ಅವರು ಎಲೆಕ್ಟ್ರಿಕಲ್ ಸಂಘದಿಂದ ಕರೆದಿದ್ರು. ಸೊ ಅಲ್ಲಿಗೆ ಹೋಗಿದ್ರು. ಅವ್ರಿಗೆ ನೆನಪಿರಲಿಲ್ಲ 18ನೇ ತಾರೀಕು ಅಂತ. ಸೊ ಹಾಗಾಗಿ ನಾವು ಕೂಡ ಹೋಗೋಕ್ಕಾಗಿಲ್ಲ. ಸೊ ಆಕಿ ನಮ್ಮಮ್ಮ ಆಗ್ತಾರೆ ಇವಾಗ, ಇನ್ನೊಂದು ಸತಿ ಸನ್ಮಾನ ಮಾಡ್ತಾರೆ. ನಾವಲ್ಲಿ ಹೋಗಿ ನೋಡೋಕ್ಕಾಗಲಿಲ್ವಲ್ಲ, ಅದಕ್ಕೆ ಇಲ್ಲಿ. ತಗೊಳ್ಳಿ. ಹಾಂ, ಚಪ್ಪಾಳೆ ತೊಟ್ಟಿ. ಆಮೇಲೆ ಬೆಳ್ಳಿ ತಟ್ಟೆ ಕೊಟ್ಟಿದ್ದಾರೆ. ಬೆಳ್ಳಿ ಎಲ್ಲ ಯಾವುದಾದ್ರೇನು ಅವ್ರ ಕೆಲ್ಸಕ್ಕೆ ಗುರ್ತು ಸಿಗೋದು ಇಂಪಾರ್ಟೆಂಟ್ ಅಲ್ವಾ? ಇಲ್ಲ ಅಲ್ಲೇ ಹೋಗಿ ವಿಡಿಯೋ ಮಾಡ್ಬೋದಿತ್ತು. ನೆನ್ನೆ 2 ಸೆಟ್ಟು. ಹೆಂಗನಿಸ್ತು ನಿಮ್ಗೆ? ಚೆನ್ನಾಗಿತ್ತು. ಏನೇನು ಮಾಡಿದ್ರು? ಏನೇನಿಲ್ಲ, ಫಂಕ್ಷನ್ ಇಟ್ಕೊಂಡಿರ್ತಾರೆ ನಮ್ಮ ಎಲೆಕ್ಟ್ರಿಕಲ್ ಕೆಲಸ ಮಾಡೋರಿಗೆ. ಎಲ್ಲರಿಗೂ ಒಂದು ಔತಣ ಕೂಟ ಇಟ್ಕೊಂಡಿರ್ತಾರೆ, ಊಟದ್ದು. ಈ ಥರ ಇರ್ಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿ ನಮಗೆ ಊಟಕ್ಕೆ ಕರ್ಕೊಂಡೇ ಹೋಗ್ಲಿಲ್ಲ. ನಿಮಗೆ ಕರೆದ್ವಲ್ಲ ನಾವು. ಎಲ್ಲಿ, ಯಾವಾಗ? ನಿಮಗೆ ಫ್ಲಾಶ್ ಆದ್ಮೇಲೆ? ನನಗೆ ಗೊತ್ತಿಲ್ವಲ್ಲ. ಮನೆಗೆ ಪಾನಿಪುರಿ ತಂದ್ಕೊಟ್ಟು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದೀನಿ, ಬಂದಿಲ್ಲ ಅಂತ ಫೋನ್ ಮಾಡಿದ್ಮೇಲೆ ಗೊತ್ತಾಗಿದ್ದು ನನಗೆ ಡೇಟ್. ಅದೇ ಮುಂಚೆನೇ 28ನೇ ತಾರೀಕು ಅಂತ ಅನ್ಕೊಂಡಿದ್ದೆ. ಇಲ್ಲ ಅಂದಿದ್ರೆ ಮುಂಚೆನೇ ಆಗಿದ್ರೆ ನಿಮ್ಮನ್ನು ಕರ್ಕೊಂಡು. ಸರಿ, ಊಟ ಎಲ್ಲ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಸರಿ, ನಾವು ನಿನ್ನೆ ಒಂದು ಜಾಗ ನೋಡ್ಕೊಬಂದು. ಅವ್ರು ನಿಮಗೆ ಗೊತ್ತಿರೋರೆ ಅನ್ಸುತ್ತೆ, ನೀವೊಂದ್ಸತಿ ಮಾತಾಡಿ ಇವತ್ತು.
ಆಯಿತು ಚೆನ್ನಾಗಿದೆ, ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಒಂದ್ಸತಿ. ಆಯಿತು ನೋಡಿ ಒಂದ್ಸಲ ಇಷ್ಟ ಆಗುತ್ತೆ ಇವ್ರಿಗೂ. ಹ್ಞೂ ನೋಡೋಣ. ಇದೊಂದು ಪ್ಲ್ಯಾನ್ ಮಾಡಿದ್ರು ನೋಡಿದ್ಲ, ಅದೇನು ತೆಗೀರಿ ನೋಡಿ. ಅದು ನೀವೇ ನೋಡಿ, ನಿಮ್ಮ ಕೈಯಾರೆ ಓಪನ್ ಮಾಡಿ. ಏನು ಪ್ಲ್ಯಾನ್ ಹೇಳಿ ಇದು? ಅದೇನು ಗೊತ್ತಾಗುತ್ತೆ ಅವರಿಗೆ ನಾನು ಮಾಡಿರೋದು. ರಸ್ತೆ ನಂಗೆ ಕಾಣ್ತೈತೆ. ರಸ್ತೆನಾ? ಅದೇನು ರಸ್ತೆ ಪಸ್ತೆ ಇಲ್ಲ, ಬಾತ್ರೂಮ್ ಬರೀ ಅಲ್ಲಿ ಬಾಬಾ ಅಲ್ವಾ. ಓ ಇವೆಲ್ಲ ಬಾತ್ರೂಮ್ಗಳ. ಇದು ಎಂಟ್ರಿ. ಇದು ಎಂಟ್ರಿ ಕೊಡಿಲಿ. ಎಂಟ್ರಿನಲ್ಲಿ ಒಂದು ಬಾತ್ರೂಮು. ಮತ್ತೆ ಎಲ್ಲದೇನು ಬೇಡ. ಮತ್ತೆ ಬೇಡ, ಆಮೇಲೆ ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಾತ್ರೂಮ್ ಈ ಬಿ ಅಂತ ಎಲ್ಲ ಇರೋದೆಲ್ಲ ನೋಡಿ, ಇದು ಏನು ನಮ್ದೇನು ಓನ್ ಐಡಿಯಾ ಅಲ್ಲ, ಯಾರೋ ಮಾಡಿದ್ರು ಚೆನ್ನಾಗಿತ್ತು ಬೇರೆ ಭಾಷೆನಲ್ಲಿ. ಸೊ ನಾವು ಮಾಡ್ದು, ಚೆನ್ನಾಗಿತ್ತು, ಫನ್ನಿ ಆಗಿತ್ತು. ಎಲ್ಲರೂ ಎಲ್ಲ ಭಾಷೆನಲ್ಲೂ ನೋಡಿರಲ್ಲ ಅಲ್ವಾ. ಸೊ ಕಂಟೆಂಟ್ನ ಈ ಥರನೂ ಮಾಡ್ಬೋದು ಅಂತ ಹೇಳ್ತಾ ಇರೋದು. ನೋಡಿ, ಇದನ್ನು ಈ ಥರ ಮಾಡಿರ್ತಾರೆ ಯಾರಾದರೂ. ಸೊ ಅದನ್ನೇ ನೀವು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ಚೇಂಜ್ ಮಾಡಿಕೊಂಡು ಮಾಡ್ಬೋದು. ನಾನು ಲಾಸ್ಟಲ್ಲಿ 5 ರೂಪಾಯಿ 10 ರೂಪಾಯಿ ಅಂತ ಸೇರಿಸ್ಕೊಂಡು ಎಲ್ಲೇ ಕೂತ್ಕೊಬಿಡು ಅಂತ ಹೇಳಿದ್ದೆ. ಸೊ ಆ ಥರ ಒಂದು ಐಡಿಯಾ ಸಿಗುತ್ತೆ. ಐಡಿಯಾನ ಹೆಂಗೆ ಇಂಪ್ಲಿಮೆಂಟೇಷನ್ ಮಾಡ್ಕೋತೀರಾ ಅದೇ ಕಂಟೆಂಟು ಅಷ್ಟೇ. ಹಾಂ, ಇಷ್ಟ ಆಗಿತ್ತು. ಬನ್ನಿ ಉದ್ಯೋಗದ ಮಾಹಿತಿನ ಕೊಡೋಣ. ಹಂಗೆ ಹಾಕೊಂಡಿರಿ, ಒಂದು ಫೋಟೋ ತಗೋತೀನಿ ನಿಮ್ಮದು, ತಮ್ನೇಲಿಗೆ ಬೇಕು. ಸೊ ಇವ್ರು ಈ ಥರ ಇಟ್ಕೊಂಡಿರ್ತಾರಲ್ಲ, ಅದನ್ನು ಫೋಟೋ ತೊಗೊಂಡು ತಮ್ನೇಲ್ ಅವತ್ತೇ ಹೇಳ್ಕೊಟ್ಟಿದ್ದೀನಿ, ಚಾಟ್ ಜಿಪಿಟಿಗೆ ಹಾಕಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತಮ್ನೇಲ್ನ ಮಾಡ್ಕೋಬೋದು. ಸೊ ಅದನ್ನ ಆಮೇಲೆ ತೋರಿಸ್ತೀನಿ. ಇವಾಗ ಉದ್ಯೋಗದ ಮಾಹಿತಿ ಹೇಳೋದಾದರೆ, ಓಕೆ. ಸೊ ಫ್ಲಿಪ್ಕಾರ್ಟ್ ಮತ್ತು ಬ್ಲಿಂಕಿಟ್ನಲ್ಲಿ ಇಮಿಡಿಯೇಟ್ ಓಪನಿಂಗ್ಸ್ ಇದೆ. ಪಿಕ್ಕರ್ ಪ್ಯಾಕರ್ ಲೋಡರು. ಸೊ SSLC PUC ITI ಮತ್ತು ಡಿಪ್ಲೊಮೊ ಮತ್ತು ಯಾವುದಾದ್ರೂ ಪದವಿ ಆಗಿದ್ರೂ ಪರವಾಗಿಲ್ಲ, ಅಪ್ಲೈ ಮಾಡ್ಬೋದು. ವಯೋಮಿತಿ 18ಇಂದ 30 ವರ್ಷ ಇರುತ್ತೆ. ಸ್ಯಾಲ್ರಿ ಡಿಗ್ರಿ ಆಗಿರೋರು ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ, ಅದು ನಿಮಗಲ್ಲ. ಅಂದರೆ ಟೆಕ್ನಿಕಲ್ ಜಾಬ್ ಆದರೆ ಮಾತ್ರ ಹೋಗಿ, ITI ಡಿಪ್ಲೊಮೋದವ್ರಿಗೂ ಕೂಡ. ಪಿಕ್ಕಿಂಗ್ ಆ್ಯಂಡ್ ಪ್ಯಾಕಿಂಗು ಶಿಫ್ಟ್ ಇರುತ್ತೆ, 3 ಶಿಫ್ಟ್ಸು. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿದೆಯಲ್ಲ ನಂಬರು, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಸೊ ನೀವು ಜಾಗನ ನೋಡಿರ್ತೀರ, ನಿಮ್ಗೆ ಹೆಂಗೆ ಅನ್ನಿಸ್ತು, ತೊಗೋಬೋದಾ ಇಲ್ವಾ ಅಂತ ಹೇಳಿ. ಸುಮಾರು ಜನ ಏನದು ಕೃಷಿ ಜಾಗನ ಜಮೀನು ತೊಗೊಳ್ಳಿ ಅಂತ ಹೇಳ್ತಾ ಇದ್ರಿ. ಇದ ಕಡೆ ಜಮೀನಿಗೂ ಅಲ್ಲ, ಈ ಕಡೆ ಸೈಡ್ಗೂ ಇಲ್ಲ, ಸಿಟಿಗಂತೂ ತುಂಬಾ ನಿಯರ್ ಇದೆ. ಇಷ್ಟ ಆಗಿತ್ತು. ಆಮೇಲೆ ಮಾತಾಡ್ತೀವಿ ನಾವು. ಬೇಡವಾ ದುಡ್ಡು ತಗೊಳ್ಳಿ ಅಂದರೆ ಇವಾಗ ಏನಾದ್ರು ಮಾಡಬೇಕು ಅಂದರೆ ಏನಾದ್ರು ಕೈ ಹಾಕಬೇಕು, ಲೋನ್ಗಿನ್ ಮಾಡಿಸ್ಕೋಬೇಕು. ಏನು ಮಾಡೋಣ ಅಂದ್ರೆ ಅದು ಚೆನ್ನಾಗಿರೋ ಜಾಗ ಅಲ್ವಾ, ಅದಕ್ಕೆ ಯೋಚನೆ ಮಾಡ್ಬೇಕು. ಈಗ ನೋಡೋಣ, ತಗೊಳ್ಳೋಣ. ಮತ್ತೊಂದು ವಿಡಿಯೋ ಜೊತೆ ಹಿಂಗೋ ನೋಡ್ತಿರ್ತೀವಿ. ನಿಮ್ಗೇನಾದರೂ ಏನು ಸಜೆಷನ್ ಕೊಡಬೇಕು ಅನ್ಸುತ್ತೆ ಕೊಡಿ. ಬಟ್ ತೊಗೊಂಡ್ರೇ ಮುಂದಿನ ವರ್ಷ ಕಟ್ಟಕ್ಕಾಗೋದು. ನೋಡೋಣ ಏನಾಗುತ್ತೆ. ದೇವ್ರಿದ್ದಾನೆ ಸರಿ.